ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದೇಶವನ್ನ ಮತ್ತು ಧ್ವಜವನ್ನ ಕೇವಲ ಇವತ್ತಷ್ಟೇ ಅಲ್ಲ, ನಾವು ಪ್ರತಿದಿನ ಕೂಡ ಪೂಜಿಸಬೇಕು ಮತ್ತು ಗೌರವಿಸಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ನಿಮಗೆ ಆಯುಷ್ ಕೋರ್ಸ್ಗಳ ಒಂದು ಪ್ರಯಾರಿಟಿ ಲಿಸ್ಟನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು MBBS ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಯಾರಿಟಿ ಲಿಸ್ಟನ್ನು ಕೊಟ್ಟಿದ್ದೆ. ಆದರೆ ತುಂಬ ಜನ ಸ್ಟೂಡೆಂಟ್ಸ್ಗಳು ನಮಗೆ ಆಯುಷ್ ಕೋರ್ಸ್ಗಳ ಒಂದು ಪ್ರಯಾರಿಟಿ ಲಿಸ್ಟ್ ಕೂಡ ಕೊಡಬೇಕು ನೀವು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅವರ ರಿಕ್ವೆಸ್ಟನ್ನು ಕನ್ಸಿಡರ್ ಮಾಡ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಒಳ್ಳೆಯ ಪ್ರಯಾರಿಟಿ ಲಿಸ್ಟನ್ನು ತರ್ತಾ ಇದ್ದೀನಿ. ಆ ಪ್ರಯಾರಿಟಿ ಲಿಸ್ಟು ಪ್ರತಿಯೊಂದು ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಿರುತ್ತೆ. ಕಾಲೇಜ್ ಕ್ವಾಲಿಟಿ ಆಗಿರ್ಬೋದು, ಕಾಲೇಜಿನ ಲೊಕೇಶನ್, ಕಾಲೇಜಿನ ಫೆಸಿಲಿಟಿಗಳು. ನಾನು ಹಿಂದಿನ ವಿಡಿಯೋದಲ್ಲಿ ಯಾವ್ಯಾವ ರೀತಿಯಾದಂಥ ಕ್ವಾಲಿಟಿ ಒಂದು ಕಾಲೇಜ್ ಹೊಂದಿರಬೇಕು ಆ ಎಲ್ಲ ಕ್ವಾಲಿಟಿನ ಒಗ್ಗೂಡಿಸಿ ಕಾಲೇಜಿನ ಪ್ರಯಾರಿಟಿ ಲಿಸ್ಟನ್ನು ನಾವು ರೆಡಿ ಮಾಡಿದ್ದೀವಿ. ನೋಡಿ, ಆಯುಷ್ ಕೋರ್ಸ್ಗಳಂತ ಬಂದಾಗ ಆಯುರ್ವೇದ, ಯೋಗ, ಯುನಾನಿ, ಹೋಮಿಯೋಪತಿ ಮತ್ತೊಂದು ಸಿದ್ಧ ಮೆಡಿಸಿನ್ಗಳು ಬರುತ್ತೆ. ಅಂದರೆ ಈ ಎಲ್ಲ ಕೋರ್ಸ್ಗಳು ಇದರ ಒಂದೇ ಅಂಡರ್ ಬರುತ್ತೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಸಿದ್ಧ ಮೆಡಿಸಿನಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಅಥವಾ ಕಾಲೇಜ್ಗಳು ಇಲ್ಲದೆ ಇರೋದ್ರಿಂದ ಅದು ಎಕ್ಸ್ಕ್ಲೂಡ್ ಆಗುತ್ತೆ. ಮತ್ತೊಂದೇನೆಂದರೆ ಯೋಗ ಮತ್ತು ನ್ಯಾಚುರೋಪತಿ ನೀವು CET ಮೇಲೆ ಕೂಡ ಹೋಗೋದ್ರಿಂದ ನೀಟ್ ಮೇಲೆ ಅದರ ಒಂದು ಅವಶ್ಯಕತೆ ಬೀಳೋದಿಲ್ಲ. ಸೊ ಪ್ರಿಯಾರಿಟಿ ಲಿಸ್ಟ್ ಹಾಕಬೇಕಾದ್ರೆ ಮೇನ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು ಆಯುರ್ವೇದ, ಯುನಾನಿ ಮತ್ತೊಂದು ಹೋಮಿಯೋಪತಿಕ್ ಮೆಡಿಸಿನ್. ಸೊ ಆ ಮೂರು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕಾಲೇಜ್ಗಳಿದ್ದಾವೋ ಆ ಒಂದು ಕಾಲೇಜ್ಗಳ ಒಂದು ಪ್ರಯಾರಿಟಿ ಲಿಸ್ಟನ್ನು ನಾನು ಕೊಡ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇದಾಗಿ BAMS ಅಂತ ಬಂದಾಗ ನೋಡಿ, ನಿಮ್ಮ ಹತ್ರ ಟೋಟಲ್ 102 ಕಾಲೇಜ್ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಆದರೆ ಕೇವಲ 4 ಕಾಲೇಜ್ ಮಾತ್ರ ಗೋರ್ಮೆಂಟ್ ಇದೆ. ಇನ್ನು ಉಳಿದಿದ್ದೆಲ್ಲವೂ ಕೂಡ ಆಲ್ಮೋಸ್ಟ್ ಪ್ರೈವೇಟ್ ಅಂತ ಹೇಳ್ಬೋದು. 1-2 ಕಾಲೇಜ್ ಏನಪ್ಪ ಅಂದರೆ ಸೆಮಿ ಗೌರ್ಮೆಂಟ್ ಕೂಡ ಇದೆ. ಬಟ್ ಫುಲ್ಲಿ ನಾವು ಪ್ರೈವೇಟ್ ಅಂತಲೇ ಹೇಳಬೇಕಾಗತ್ತೆ. ಅಲ್ಲಿ ನಿಮಗೆ ಗೋರ್ಮೆಂಟ್ ಸೀಟ್ಗಳು ಸಿಗೋದ್ರಿಂದ ಅದು ಕೂಡ ಸೆಮಿ ಗೌರ್ಮೆಂಟ್ ಲೆಕ್ಕಕ್ಕೆ ಬರುತ್ತೆ. ನೋಡೋಣ ಹಾಗಾದರೆ ಲೀಸ್ಟ್ ಹೇಗಿದೆ ಅಂತ. ಗೆಳೆಯರೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನಿಮ್ಮ BAMS ಕಾಲೇಜ್ಗಳ ಒಂದು ಪ್ರಯಾರಿಟಿ ಲಿಸ್ಟು. ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನೀವು ಇಲ್ಲಿ ನಾನು ಮೊದಲೇ ಹೇಳಿದಾಗೆ 4 ಕಾಲೇಜ್ಗಳು ಮಾತ್ರ ಗೋರ್ಮೆಂಟ್ ಸಿಗುತ್ತೆ ನಿಮಗೆ. ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಆಲ್ಮೋಸ್ಟ್ ಪ್ರೈವೇಟೇ ಅಂತ ಹೇಳ್ಬೋದು. ಸೊ ನೋಡ್ಕೊತ ಬನ್ನಿ. ಟೋಟಲಿ 102 ಕಾಲೇಜ್ ಇರೋದ್ರಿಂದ ಸ್ವಲ್ಪ ದೊಡ್ಡ ಲಿಸ್ಟ್ ಆಗುತ್ತೆ. ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ ಒಂದು 60-70 ಕಾಲೇಜ್ ಹಾಕಿದರೆ ಇದು ಇನಫ್ ಅಂತ ಹೇಳ್ಬೋದು. ನಿಮ್ಮ ರ್ಯಾಂಕ್ ಒಂದು ರೇಂಜಲ್ಲಿದ್ದರೆ 400ರಿಂದ 450 ಹೀಗೇನಾದರೂ ಇದ್ದರೆ, ಅಥವಾ 450ಗಿಂತ ಮೇಲಿದ್ರಂತೂ ನಿಮಗೆ ಆಲ್ಮೋಸ್ಟ್ ಗೋರ್ಮೆಂಟ್ ಕಾಲೇಜ್ಗಳು ಸಿಗ್ತವೆ. ಬಟ್ ಅದಕ್ಕಿಂತ ಕೆಳಗಿದ್ದಾಗ ಸ್ವಲ್ಪ ಲೀಸ್ಟನ್ನು ದೊಡ್ಡ ಮಾಡ್ಕೊತ ಹೋಗಬೇಕಾಗತ್ತೆ. ಒಂದು ಬಾರಿ ಫುಲ್ ಲೀಸ್ಟನ್ನು ನೋಡಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಮತ್ತು ಇಲ್ಲಿ ನೀವು ಪದೇ ಪದೇ ಏನಪ್ಪ ಅಂದರೆ ಒಂದು ರಿಪೀಟೆಡ್ ಥಿಂಗನ್ನು ನೋಡ್ತೀರಿ. ಅದೇನಪ್ಪ ಅಂದರೆ AMC ಅಂತ ಹೇಳಿ. ಸೊ AMC ಅಂದರೆ ಏನೂ ಅಲ್ಲ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಮತ್ತೊಂದು RC, ಇದು ರಿಸರ್ಚ್ ಸೆಂಟರ್ ಅಂತೇಳಿ. ನೇಮ್ ತುಂಬ ದೊಡ್ಡ ಆಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಅಶ್ವಿನಿ AMC ಆ್ಯಂಡ್ RC ಅಂದರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ಹೇಳಿ. ತುಂಬ ದೊಡ್ಡ ನೇಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಬ್ರಿವೇಷನ್ಗಳನ್ನು ಯೂಸ್ ಮಾಡಿರ್ತೀವಿ. ಸೊ ಅದನ್ನು ಗಮನಿಸಿ ವಿದ್ಯಾರ್ಥಿಗಳೇ. ನಾನು ನನಗೆ ತಕ್ಕ ಮಟ್ಟಿಗೆ ಒಂದು ಕ್ವಾಲಿಟಿ ಆಗಿರ್ಬೋದು ಅಥವಾ ರಿವ್ಯೂಸ್ ಆಗಿರ್ಬೋದು ಅದನ್ನು ನೋಡಿಕೊಂಡು ಈ ಒಂದು ಲಿಸ್ಟನ್ನು ರೆಡಿ ಮಾಡಿರ್ತೀನಿ. ಸೊ ಕಂಟಿನ್ಯೂಯೇಷನ್ ನೋಡ್ಬೋದು ನೀವು, 1ರಿಂದ 102ವರೆಗೂ ಏನಪ್ಪ ಅಂದರೆ ಈ ಕಾಲೇಜಿನ ಕಂಟಿನ್ಯೂಟಿ ಇರುತ್ತೆ. ಸೊ ಕಂಪ್ಲೀಟಾಗಿ ಒಂದು ಬಾರಿ ಇದನ್ನು ನೋಡಿ ನೀವು ಕೂಡ ಏನಪ್ಪ ಅಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮನೆಗೆ ಹತ್ತಿರ ಬೇಕಾಗಿರುವಂಥ ಒಂದಿಷ್ಟು ಕಾಲೇಜ್ಗಳು ಇದ್ದಾವೆ ಅಂತ ನೋಡೋದಾದರೆ ಅವುಗಳನ್ನು ನೀವು ಸ್ವಲ್ಪ ಮೇಲೆ ಹೈಯರ್ ಪ್ರಯಾರಿಟಿಯಾಗಿ ಮಾಡ್ಕೊಳ್ಬೋದು. ಗೆಳೆಯರೇ, ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ 102 ಕಾಲೇಜ್ ಅನ್ನೋಷ್ಟೊತ್ತಿಗೆ ನಮ್ಮ BAMS ಕಾಲೇಜಿನ ಒಂದು ಲೀಸ್ಟು ಮುಗಿಯುತ್ತೆ. ಫ್ರೆಂಡ್ಸ್, BHMS ಅಂತ ಬಂದಾಗ ಟೋಟಲಿ ನಮ್ಮ ಹತ್ರ 19 ಕಾಲೇಜ್ಗಳಿದ್ದಾವೆ. ಆದರೆ ಅದರಲ್ಲಿ ಇರೋಂಥದ್ದು ಒಂದೇ ಕಾಲೇಜು ಗೋರ್ಮೆಂಟು. ಮತ್ತು ಪ್ರೈವೇಟ್ ಕಾಲೇಜ್ಗಳು ಇನ್ನು 18 ಉಳಿತು. ಸೊ ಆ 18ಅಲ್ಲೂ ಕೂಡ ಕೊನೆ 2 ಕಾಲೇಜ್ ಏನಿದ್ದಾವೆ ಅವುಗಳು ಡೀಮ್ಡ್ ಯೂನಿವರ್ಸಿಟೀಸ್ ಆಗಿರುತ್ತೆ. ಸೊ ಅದರ ಒಂದು ಪ್ರಯಾರಿಟಿ ಲಿಸ್ಟನ್ನು ನೋಡೋಣ ಬನ್ನಿ. ನೋಡ್ಬೋದು ಗೆಳೆಯರೆ, BHMS ಕಾಲೇಜ್ ಅಂತ ಬಂದಾಗ ಗೋರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಏನಿದೆ ಅದು ಒಂದೇ ಏನಪ್ಪ ಅಂದರೆ ಗೋರ್ಮೆಂಟ್ ಹಾಸ್ಪಿಟಲ್ ಅಥವಾ ಗೋರ್ಮೆಂಟ್ ಕಾಲೇಜ್ ಅಂತ ಹೇಳ್ಬೋದು. ನೀವು ಇಲ್ಲಿ ಸ್ವಲ್ಪ ರಿಪೀಟೆಡ್ HMC ಅಂತ ನೋಡ್ತೀರಾ, ಎಲ್ಲ ಕಡೆ ನೋಡ್ಬೋದು ಇಲ್ಲಿ HMC. ಅದೇನೆಂದರೆ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಬ್ರಿವೇಷನ್. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ 8 ಕಾಲೇಜ್ಗಳಿದ್ದಾವೆ. ಮತ್ತು ಇಲ್ಲಿ ನೋಡಿ ಟೋಟಲಿ 9ರಿಂದ 19 ಕಾಲೇಜ್ಗಳು ಟೋಟಲ್ ಇದ್ದಾವೆ ನೋಡ್ಬೋದು. ಇಲ್ಲಿ ಪಾರ್ಟಿಷನ್ ಮಾಡಿರೋದು
ನೋಡಿದಾಗ ನೀವು ಗೊತ್ತಾಗುತ್ತೆ. ಇಲ್ಲಿ ಪ್ರೈವೇಟ್ ಕಾಲೇಜ್ಗಳು 17 ತನಕ ಬಂತು, ಬಟ್ 18 ಮತ್ತು 19 ಏನಿದ್ದಾವೆ ಅವುಗಳು ಡೀಮ್ಡು. ಸೊ ನನ್ನ ಪ್ರಕಾರ ಈ ಡೀಮ್ಡ್ ಕಾಲೇಜ್ಗಳೇನಿದ್ದಾವೆ ಅವುಗಳನ್ನು ನೀವು KA ಮೂಲಕ ಅಪ್ಲೈ ಮಾಡೋದಕ್ಕಾಗಲ್ಲ, ಬಟ್ ನಿಮಗೆ ಇದು ಇನಫ್ ಅಂತ ಹೇಳ್ತೀನಿ ನಾನು. ಸೊ ಇಷ್ಟು ಕಾಲೇಜ್ಗಳು BHMSಗೆ ಸಂಬಂಧಪಟ್ಟಿತ್ತು. ಇನ್ನು ಯುನಾನಿ ಅಂತ ಬಂದಾಗ BUMS ಅಂತ ಏನು ಹೇಳ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಕೋರ್ಸಿಗೆ ನಮ್ಮ ಕರ್ನಾಟಕದಲ್ಲಿ ಟೋಟಲ್ 6 ಕಾಲೇಜ್ಗಳಿದ್ದಾವೆ. 6 ಕಾಲೇಜ್ಗಳಲ್ಲಿ 2 ಕಾಲೇಜ್ಗಳು ಗೋರ್ಮೆಂಟ್ ಇದ್ದಾವೆ, 2 ಸೆಮಿ ಗೋರ್ಮೆಂಟು, ಇನ್ನೂ 2 ಪ್ಯೂರ್ಲಿ ಪ್ರೈವೇಟು. ಸೊ ಈ ಒಂದು ಪ್ರಯಾರಿಟಿ ಲಿಸ್ಟನ್ನು ಕೂಡ ಈಗ ನೋಡೋಣ ಬನ್ನಿ. ನೋಡಿ, BUMS ಕಾಲೇಜಲ್ಲಿ 2 ಕಾಲೇಜ್ಗಳು ಗೋರ್ಮೆಂಟ್ ಇದ್ದಾವೆ, ಇನ್ನು 4 ಕಾಲೇಜ್ಗಳು ಕೂಡ ಪ್ರೈವೇಟ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 2 ಕಾಲೇಜ್ಗಳು ಸೆಮಿ ಗೌರ್ಮೆಂಟ್ ವಿಭಾಗ ಬರುತ್ತೆ, ಬಟ್ ನಿಮಗೆ ಪ್ರೈವೇಟ್ ಕಾಲೇಜಲ್ಲೂ ಕೂಡ ಸಾಮಾನ್ಯವಾಗಿ ಗೋರ್ಮೆಂಟ್ ಕೋಟಾ ಸೀಟ್ ಸಿಗೋದ್ರಿಂದ ಅದನ್ನು ಕೂಡ ನೀವು ಸೆಮಿ ಗೌರ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀರಾ. ಐ ಹೋಪ್ ನಿಮಗೆಲ್ಲ ಕೂಡ ಈ ಒಂದು ವಿಡಿಯೋದಿಂದ ತುಂಬಾ ಹೆಲ್ಪ್ ಆಗಿದೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಮಾತ್ರ ನಮಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದಿನ ವಿಡಿಯೋ ಮಾಡೋದಕ್ಕೆ. ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಫ್ರೀಯಾಗಿ ಈ ಎಲ್ಲ ವಿಷಯಗಳು ಕೂಡ ನಿಮ್ಗೆ ಸಿಗ್ತಾ ಇದೆ ಅಂದರೆ ಒಂದಿಷ್ಟು ಎನ್ಕರೇಜ್ಮೆಂಟನ್ನು ಕೊಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಅವರಿಗೂ ಕೂಡ ಈ ವಿಷಯಗಳು ಅರ್ಥ ಆಗಲಿ ಮತ್ತು ಪ್ರಯಾರಿಟಿ ಲೀಸ್ಟನ್ನು ಆಯುಷ್ಯಕ್ಕೆ ಸಂಬಂಧಪಟ್ಟಾಗೆ ಅವರು ಕೂಡ ಹೋಗ್ಬೇಕನ್ನೋರಿದ್ದರೆ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿಯೊಂದು ವಿಡಿಯೋನೂ ಕೂಡ ನೋಡ್ತಾ ಹೋಗಿ. ಆಗ ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಕೌನ್ಸ್ಲಿಂಗ್ ಹೇಗೆ ನಡೆಯುತ್ತೆ, ಕೌನ್ಸ್ಲಿಂಗ್ ಬಗ್ಗೆ ಯಾವುದೇ ರೀತಿಯಂಥ ಡೌಟ್ ಇದ್ದರೂ ನಿಮಗೆ ಕ್ಲಿಯರ್ ಆಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಕೌನ್ಸ್ಲಿಂಗಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಡೌಟ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಬರ್ತೀನಿ.